ಬೆಳಗ್ಗೆದ್ದು ನೋಡೋದೇ ನಾನು ತೆಂಗಿನ ಮರನ. ಅಲ್ಲಿಂದ ಬಂದು ಪೂಜೆ ಮಾಡಿ ಎಲ್ಲ ಆದಮೇಲೆ ನಾನು ಹೊರಟಿದ್ದು ಕಬ್ಬಾಳಿಗೆ. ಗಂಡಸಳ್ಳಿ ಅಂದ್ಕೊಂಡ್ರಿ ನಾವು ನಮ್ಮ ತಂಗಿಯರೆಲ್ಲ, ಆದರೆ ಇದು ಗಡ್ಸಳ್ಳಿ ಆಗಿತ್ತು. ಅಲ್ಲಿಂದ ನಾವು ನೋಡ್ತಿದ್ದೀವಲ್ಲ, ಇದೇ ಕಬ್ಬಾಳು ಶ್ರೀ ಕ್ಷೇತ್ರ. ಕಬ್ಬಾಳಮ್ಮನ ದರ್ಶನ ಮಾಡೋಕ್ಕೆ ಬಂದ್ವಿ. ಆದರೂ ತುಂಬ ರಶ್ ಇತ್ತು, ಆದರೂ ಪರವಾಗಿಲ್ಲ, ಏನೋ ಒಂದು ಗಿಮಿಕ್ ಮಾಡಿ ಒಳಗಡೆ ಹೋದ್ವಿ. ಕಬ್ಬಾಳಮ್ಮ ತಾಯಿ ಪವರ್ಫುಲ್ಲು. ಜೀವನದಲ್ಲಿ ಏನೇ ಅಂದ್ಕೊಂಡ್ರು ಸಕ್ಸಸ್ ಆಗುತ್ತೆ. ಜೀವನದಲ್ಲಿ ಕಷ್ಟ ಎಲ್ಲ ನೋವೆಲ್ಲ ಅಮ್ಮನ ಅರ್ಪಿಸ್ತಾ ಮನೇಲಿ ಒಳ್ಳೆ ಫಿಶ್ ತಂದಿರೋ, ಫಿಶ್ ಸಕ್ಕತ್ತಾಗಿ ಮಾಡಿದರು. ನಾನು ಮಾತ್ರ ಒಂದು ರಾಗಿ ಮುದ್ದೆ ತಿಂದು 2 ಫಿಶ್ ತಿಂದೆ, ಸಾಕಾದಾಗ ಬಾರಿಸ್ದೆ. ನನ್ನ ತಂಗಿ ನೋಡಿ ಅಂತೂ ಖುಷಿ ಪಡ್ತಿದ್ಲು, ಸಿಕ್ಕಾಪಟ್ಟೆ ತಿಂತಾನೆ ಅಂತ. ಅಲ್ಲಿಂದ ಹೊರಟಿದ್ದು ನಾವು ತೋಟದಲ್ಲಿ ಮ್ಯಾಂಗೋ ಕೀಳ್ತಾಯಿದ್ವಿ. ಮಾವಿನ ಹಣ್ಣು ಸೀಸನ್ನು ಖಾಲಿ ಆಗ್ತಾ ಬಂತು, ಆದರೂ ಎಲ್ಲೋ ಒಂದಿತ್ತು, ಚೆನ್ನಾಗಿ ತಿಂದರೆ ಅಲ್ಲೊಂದು ಹಣ್ಣು ಸಿಕ್ತು. ಹಣ್ಣು ಮಾತ್ರ ಸಾಕಾಗಿ ಟೇಸ್ಟಾಗಿತ್ತು, ಒಳ್ಳೆ ರಸ್ಪುರಿ ಇದ್ದಂಗಿತ್ತು. ನಾನು ಮಾತ್ರ ಸಿಕ್ಕಾಪಟ್ಟೆ ಒಂದು 4 ಹಣ್ಣು ತಿಂದೆ, ಆದ್ರೂ ಸಿಕ್ಕಾಪಟ್ಟೆ ಟೇಸ್ಟ್ ಸಕ್ಕತ್ತಾಗಿತ್ತು. ಒಂದು ಮೂಟೆ ಮಾವಿನ ಹಣ್ಣು ಕಿತ್ಕೊಂಡು ನಾವು ಮನೆಗೆ ತಿಂತೀವಿ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ.